ಎಲ್ಲರಿಗೂ ನಮಸ್ಕಾರ. ಕೊಡಗಿನಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ನಿರ್ಮಾಣ ಮಾಡುವಂಥದ್ದು ಸಾಮಾನ್ಯವಾದಂತಹ ಒಂದು ಮಾತಲ್ಲ. ಅದರಲ್ಲಿಯೂ ಮಹಿಳೆಯಾಗಿ ಒಬ್ಬಂಟಿಯಾಗಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ನಿರ್ಮಾಣ ಮಾಡಿದಂತಹ ಅಪ್ಪ ನೆರವಂಡ ಶಾಂತಿ ಅಚ್ಚಪ್ಪನವರು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ನ್ಯಾಷನಲ್ ಅಕಾಡೆಮಿ CBSE ಸ್ಕೂಲ್ ಗೋಣಿಕೊಪ್ಪ ಇದರ ಸಂಸ್ಥಾಪಕಿಯಾದಂಥ ಅಪ್ಪ ನೆರವಂಡ ಶಾಂತಿ ಅಚ್ಚಪ್ಪನವರು. ನಮಸ್ಕಾರ ಮೇಡಮ್. ಸೊ ಎಲ್ಲರೂ ಒಂದು ಲಾಭದಾಯಕ ಹುದ್ದೆಯನ್ನ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಅದ್ರಲ್ಲಿ ನೀವು ಯಾಕೆ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಚ್ಛೆ ಪಟ್ರಿ? ನಾವು ಓದ್ತಾ ಇರುವಾಗ ಒಳ್ಳೆ ಶಾಲೆಗಳಿರಲಿಲ್ಲ. ಮತ್ತು ನನ್ನ ತಂದೆ ತಾಯಿ ಎಲ್ಲ ಬೆಳ್ಮಡ್ ಶಾಲೆಯಲ್ಲಿ ನನ್ನ ಅಜ್ಜಿ ಮನೆಯಿಂದ ಓದಿಸಿದ್ರು. ಮತ್ತು ಅದೆಲ್ಲ ಆಗಿ ಮತ್ತು ಸಿದ್ದಾಪುರಿಗೆ ಬಂದಲ್ಲಿಂದ ಮರ್ಕರ ಕಾನಿಟಿಗೆ ಹೋದೆ. ಆ ಟೈಮ್ನಲ್ಲಿ ಒಂದೆರಡು ಹತ್ತು ಶಾಲೆ ಸತಿ ಇರಲಿಲ್ಲ ಇಡೀ ಕೊಡಗಿನಲ್ಲಿ. ಹಾಗೆ ನನ್ನ ತಂದೆದು ತಂಗಿ ಫಸ್ಟಾಗಿ ಕಮ್ಯುನಿಟಿಯಲ್ಲಿ ಫಸ್ಟ್ ಸ್ಕೂಲ್ ಓಪನ್ ಮಾಡಿದರು. ಆವಾಗ ಫಸ್ಟ್ ಲೇಡಿ ಟು ಓಪನ್ ಎ ಸ್ಕೂಲ್ ಇನ್ ಕಮ್ಯುನಿಟಿ, ಕಾವೇರಿ ಮುದ್ದಪ್ಪ ಅವರು. ಮತ್ತು ಅದಾದ ಮೇಲೆ ನನಗೆ ನನ್ನ ಮಕ್ಕಳು ಮಕ್ಕಳಾಗಿ ಶಾಲೆಗೆ ಕಳಿಸ್ಬೇಕಂತ ಒಂದು ಒಳ್ಳೆ ಶಾಲೆ ಇರಲಿಲ್ಲ. ಹಾಗೆ ಅವ್ರನ್ನ ಊಟಿಗೆ ಕಳಿಸ್ಬೇಕಾಗಿತ್ತು. ಅದಕ್ಕೆ ಮುಂಚೆ ನಾನು DMP ಶಾಲೆಯಲ್ಲಿ ಆಂಟಿಗೆ ತುಂಬ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಆ ಟೈಮಲ್ಲಿ ಎಲ್ಲ ಪೇರೆಂಟ್ಸ್ಗಳಿಗೂ ಆಂಟಿ ತುಂಬ ಒಂದು ಶಾಲೆ ಓಪನ್ ಮಾಡಿದ್ದು ಆ ಟೈಮಲ್ಲಿ, ದೇವೈ ಮೆಮೋರಿಯಲ್ ಶಾಲೆ ಅಂತೇಳಿ. ಅಲ್ಲಿಗೆ ನಾವೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ವರೆಗೆ ಓದಿಸಿದ್ರು. ಅದೇ ನನ್ನ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಾಡಿದ್ಮೇಲೆ ನಾನು ಊಟಿ ಶಾಲೆಗೆ ಹಾಕಿದೆ. ತುಂಬ ಬೇಜಾರಾಗ್ತಿತ್ತು ಮಕ್ಕಳನ್ನ ಅಷ್ಟು ದೂರ ಬಿಡಬೇಕಲ್ಲ ಅಂತ. ಚಿಕ್ಕ ಮಕ್ಕಳು 5 ವರ್ಷನೂ ಆಗಲಿಲ್ಲ. ಅವಾಗೆಲ್ಲ 3.5 ವರ್ಷಕ್ಕೆ ಸೇರಬೇಕಾಗಿತ್ತು. ಹಾಗಾಗಿ ನಾನೇ ಇಲ್ಲಿ ಒಂದು ಒಳ್ಳೆಯದು ಶಾಲೆ ಓಪನ್ ಮಾಡಿ ಎಲ್ಲರಿಗೂ ಒಂದು ಹೆಲ್ಪ್ ಆಗ್ತದೆ ಅಂತ ಆ ಉದ್ದೇಶದಿಂದ ನಾನು ಕಷ್ಟಪಟ್ಟು ಒಂದು ಶಾಲೆಯನ್ನು ಕಟ್ಟಿಸಿದ್ದೀನಿ. ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ? ಯಾರಿಲ್ಲ, ನಾನೊಬ್ಬಳೇ ಕಷ್ಟಪಟ್ಟು ಮಾಡಿದ್ದೀನಿ. ನನ್ನ ಗಂಡ ಇದ್ದರು, ಪಾಪ ಒಳ್ಳೆಯವರು, ಆದರೆ ದುಡ್ಡು ಏನು ಕೊಡ್ತಿರಲಿಲ್ಲ ನನಗೆ. ನಾನು ಒಂದು ಪ್ಲೇ ಸ್ಕೂಲ್ ಓಪನ್ ಮಾಡೋಣ ಅಂತ ಹೇಳಿದ್ರೆ ಟೌನಲ್ಲಿ ನನ್ನ ಮಾವನನ್ನ 100 ಸತಿ ಒಂದು ದಿವಸಕ್ಕೆ ನೆನೆಸ್ಕೊಂಡ್ರು ಅದು ನನಗೆ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದಾಗೆ ಆಗ್ತದೆ ನನಗೆ. ನನ್ನ ಮಾವನೇ ನನ್ನ ಸ್ಫೂರ್ತಿ ಅಂತ ಹೇಳ್ಬೇಕು. ಅವರು ಅಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ 3 ಮಕ್ಕಳಿಗೆ ಏನೆಲ್ಲ ಮಾಡಿ ಇಟ್ಟಿದ್ದಾರೆ. ದೊಡ್ಡ ತೋಟಗಳನ್ನೆಲ್ಲ ಮಾಡಿ ಅವರಿಗೆ ಕಾರು ಅದು ಬಂಗ್ಲೆ ಎಲ್ಲ ಕಟ್ಟಿ ಕೊಟ್ಟು ಆದ ಮೇಲೆ ಅವ್ರದ್ದು ಆದ ಮೇಲೆ ಮಕ್ಕಳದು ಇದು ನೋಡುವಾಗ ನನಗೆ ಮಾವೊಂದು ಇದಕ್ಕೆ ಹೆಸರಿಗೆ ಏನಾದರೂ ಒಂದು ಒಳ್ಳೆಯದು ಮುಂದಕ್ಕೆ ಏನಾದರೂ ಅವ್ರ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ನಾನು ಮಕ್ಕಳದು ಒಂದು ಇದಿತ್ತು. ಅದಾಗಿ ನಾನು ಮಾವೊಂದು ಒಂದು ಬಿಲ್ಡಿಂಗಲ್ಲಿ ಒಂದು ಪ್ಲೇ ಸ್ಕೂಲ್ ಓಪನ್ ಮಾಡಿದ್ದೆ. ಐ ಆಮ್ ದ ಫಸ್ಟ್ ಲೇಡಿ ಟು ಓಪನ್ ಎ ಪ್ಲೇ ಸ್ಕೂಲ್ ಟು ಇಂಟ್ರೊಡ್ಯೂಸ್ ಪ್ಲೇ ಸ್ಕೂಲ್ ಇನ್ ಹೋಲ್ ಆಫ್ ಕೋಗ್ ಇನ್ ದ ಇಯರ್ 1988. ಪ್ಲೇ ಸ್ಕೂಲು ಅಲ್ಲಿ ಸ್ವಲ್ಪ ತುಂಬ ಫಸ್ಟ್ ಎಲ್ಲ ಮಾಡಿದ್ದು. ಹಾಗೆ 70-90 ಮಕ್ಕಳಿದ್ರು. ಎಲ್ಲ ಬೇಕಾದಷ್ಟು ಮಕ್ಕಳು ನನ್ನ ಪ್ಲೇ ಸ್ಕೂಲಲ್ಲಿ ABCD ಕಲಿಸಿ ಹೋದ ಮಕ್ಕಳೇ ಬೇಕಾದಷ್ಟು ಇದ್ದಾರೆ. ಹಾಗೆ ಅದು ಆ ಥರದಲ್ಲಿ ನಾನು ಓಪನ್ ಮಾಡಿದೆ ಒಂದು ದೊಡ್ಡ ಅಲ್ಲಿ ಪ್ಲೇ ಸ್ಕೂಲ್. ಇನ್ನು 5-6 ಜಾಗದಲ್ಲಿ ಸತ ನಾನು ಓಪನ್ ಮಾಡಿದೆ. ಮತ್ತು ಬೇರೆಯವರು ಬಂದು ಈಗ ನಮ್ಮದಲ್ಲಿ ಮಾಡಬೇಕಾಗಿತ್ತು, ನೀವು ಮಾಡಿ ನಮ್ಗೆ ಏನಾದರೂ ಹೆಲ್ಪ್ ಮಾಡ್ತೀವಿ ಅಂತ ಕೇಳುವಾಗ ನಾನು ಬುಕ್ಸ್ ಕೊಡ್ತಿದ್ದೆ ಮತ್ತು ಅಡ್ರೆಸ್ ಕೊಡ್ತಿದ್ದೆ. ಡೆಲ್ಲಿ ಅವ್ರದ್ದು ಅನನ್ಯ ಪಬ್ಲಿಕೇಶನ್ಸ್ ಅವ್ರದ್ದು. ಮತ್ತು ಅವರೆಲ್ಲ ಇವಾಗ ಮಶ್ರೂಮ್ ಥರ ಬೆಳೆದಿದೆ ಪ್ಲೇ ಸ್ಕೂಲು. ನಂದು ಒಂದು 2005ವರೆಗೆ ಯಾರೂ ಮುಟ್ಟೇ ಇರಲಿಲ್ಲ. ಇವಾಗ ಒಂದು 10-15 ವರ್ಷದಿಂದ ಬೇಕಾದಷ್ಟು ಶಾಲೆಗಳನ್ನು ನಡೀತಾ ಇದೆ, ಓಪನ್ ಆಗಿದೆ. ನಾನೀಗ ಮುಚ್ಚಿದೆ. ಓಕೆ, ಒಂದು ಶೈಕ್ಷಣಿಕ ಸಂಸ್ಥೆನ ಸ್ಥಾಪನೆ ಮಾಡ್ಬೇಕು ಅಂತ ಹೇಳಿದ್ರೆ ಕುಟುಂಬದವರ ಬೆಂಬಲ ಹೇಗಿತ್ತು ನಿಮಗೆ? ಯಾರು ಕುಟುಂಬದವ್ರು ನಾನು ಕೇಳಲಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನೇ ಫೀಲ್ಡಿಗೆ ಹೊಸಬ್ಳು, ಅವ್ರಿಗೆ ಎಂತ ಗೊತ್ತಿರ್ತದೆ. ನನಗೆ ಒಂದು ಹಠ ಯಾವಾಗಲೂ, ನಾನು ಏನಾದ್ರು ಮಾಡುವಾಗ ನಾನು ಯಾರ ಹೆಲ್ಪ್ ಕೇಳ್ಕೊಳ್ಳಬಾರ್ದು. ನನ್ನ ಸ್ವಂತ ಇಚ್ಛೆಯಿಂದ ಏನು ಮಾಡಬೇಕು ನಾನು ಹಾಗೆ ಸಾಧನೆ ಮಾಡ್ತಾ. ಯಾರ್ದು ಅಡ್ಡಿ ಇರ್ಲಿಕ್ಕೆ ಯಾರು ಇಲ್ಲಲ್ಲ ಅಡ್ಡಿ ಮಾಡಲಿಕ್ಕೆ. ಗಂಡ ಏನು ಹೇಳ್ತಿರ್ಲಿಲ್ಲ, ನೀನು ಕಷ್ಟಪಟ್ಟು ದುಡ್ಡು ಮಾಡ್ತೀಯ. ಅಲ್ಲಿಂದ LICಗೆ ಸೇರಿಕೊಂಡೆ. LICಲಿ ಬಹಳ ದುಡ್ಡು ಬರ್ತಾ ಇತ್ತು ನನಗೆ. LIC ಏಜೆಂಟ್ ರಾಧಾಚನ ನೆಲೆಸ್ಕೊಳ್ಬೇಕಾಗ್ತದೆ. ಆ ಟೈಮಲ್ಲಿ ಅವರು ನನಗೆ ಬಂದು ನೀನು ಇದರಲ್ಲಿ ಕೆಲಸ ಮಾಡು, ಒಂದು ಏಜೆಂಟ್ ಆಗಿರು ಅಂತೇಳಿ ತುಂಬ ಜಾಗದಲ್ಲಿ ಒಂದು ಜನರು ಹೋದ ಕಡೆ ನನಗೆ ಇಲ್ಲ ಅಂತೇಳಿ ಕಳಿಸಲಿಲ್ಲ. ಅವರೆಲ್ಲರಿಗೂ ಇವಾಗ ನೆನೆಸ್ಕೊಳ್ಬೇಕಾದ್ರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ. ನೀವು ಕೊಂಚ ಸೊಸೆಯಾಗಿ ಈ ಥರ ಕೆಲಸ ಮಾಡ್ತಾ ಇದ್ದಿಲ್ಲ ಯಾಕೆ ಅಂತ. ಒಳಗೆ ಎಲ್ಲರದ್ದು ಒಂದು ರೀಸನ್ ಇರ್ತದೆ ಯಾಕೆ ಮಾಡಬೇಕು ಅಂತ. ಆ ರೀಸನಲ್ಲಿ ನಾನು ಮುಂದಕ್ಕೆ ಬಂದು ಮಾಡಿ ತುಂಬ ಹಣ ಗಳಿಸಿದೆ. ತುಂಬ ಹಣ
25 ಲಕ್ಷ ಗಳಿಸಿದೆ, ಇದು 5.5 ವರ್ಷಕ್ಕೆ. ಅದರಲ್ಲಿ ತುಂಬಾ ಮಾಡಿದ್ದೀನಿ ನಾನು. ನೀವು ಈ ಒಂದು ಶಾಲೆಯನ್ನ ತೆರಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರ? ನಾನು ಫಸ್ಟ್ ಶಾಲೆ ಓಪನ್ ಮಾಡಬೇಕಾದ್ರೆ ಇಲ್ಲಿ ಮಾವನ್ ಕೊಟ್ಟ ಜಾಗದಲ್ಲಿ ಹೇಗೆಪ್ಪ ಇಷ್ಟು ನನಗೆ ದುಡ್ಡು ಇಲ್ಲ, ಯಾವ ಥರದಲ್ಲಿ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಸ್ವಲ್ಪ LIC ಅದು ಇದರಲ್ಲಿ ಅದಕ್ಕಿಂತ ಮುಂಚೆಲೇ ಅದೆಲ್ಲದರಲ್ಲಿ ದುಡ್ಡು ಬಂತಲ್ಲ, ಆವಾಗ ಒಂದು ಚಿಕ್ಕ ಒಂದು ಶಾಲೆ ಟೀನಿವಿನಿ ಪ್ಲೇ ಸ್ಕೂಲ್ ಅಂತೇಳಿ ಓಪನ್ ಮಾಡಿದೆ ನಾನು. ಅದರಿಂದ ನನಗೆ ದುಡ್ಡು ತುಂಬಾ ತುಂಬ ಮಕ್ಕಳಿದ್ರು ಅವಾಗ. ಅದಕ್ಕೆ ಅದು ಕಾಪ್ ಸ್ಕೂಲಿಗೆ ನಂದು ಫೀಡರ್ ಸ್ಕೂಲ್ ಆಗಿ ನಡೀತಾ ಇತ್ತು ನಂದು ಶಾಲೆ. ನಾನು ಊಟಿಯಿಂದ ಅವರು ಮತ್ತೆ ಅಲ್ಲಿಂದ ಒಳ್ಳೆ ಟೀಚರ್ಸ್ ಎಲ್ಲ ಕರೆಸಿ ನಾನು ಸ್ಟಾರ್ಟ್ ಮಾಡಿದ್ದೆ ಪ್ಲೇ ಸ್ಕೂಲ್ ಎಲ್ಲ. ತುಂಬಾ ಚೆನ್ನಾಗಿ ನಡೀತಾ ಇದ್ದು ಟೀನಿವಿನಿ ಪ್ಲೇ ಸ್ಕೂಲ್. ಇವಾಗಲೂ ಟೀನಿವಿನಿ ಆಂಟಿ ಅಂತ ಕರಿತಾ ಇದ್ದೇನೆ ನಾನು. ನ್ಯಾಷನಲ್ ಅಕಾಡೆಮಿ ಅಂತೇಳಿ ತುಂಬ ಜನರು ಹೇಳೋದೇ ಇಲ್ಲ, ಟೀನಿವಿನಿ ಆಂಟಿ ಫೇಮಸ್ ಅದರಲ್ಲಿ ಇದೆ. ಹೌದು. ಈ ಟಿನಿಮಿನಿ ಸ್ಕೂಲ್ ಅಂತ ಹೇಳಿದ್ರಿ, ಅದರ ಆ ಒಂದು ಸ್ಕೂಲ್ ನ ವಿಶೇಷತೆ ಏನು? ಯಾಕೆ ಆ ಒಂದು ಟಿನಿಮಿನಿ ಅಂತ ಹೆಸರು? ಟಿನಿವಿನಿ ಅಂತ ಇದ್ರೆ ಇಂಗ್ಲಿಷ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಅಂತ. ಅದು ಅಷ್ಟು ಚಿಕ್ಕ ಶಾಲೆಯಾಗಿ ಒಂದು 4 ಮಕ್ಕಳಿಂದ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಒಂದು 10-15 ಮಕ್ಕಳು ಬರ್ತಾ ಇರುವಾಗ ನಂಜುಂಡ ಕಾಪ್ ಸ್ಕೂಲ್ ನಂಜುಂಡ ಅವರು 1 ವರ್ಷ ಆದ ಮೇಲೆ ಹೇಳಿದರು, ನಿಮ್ಮ ಶಾಲೆದು ಮಕ್ಕಳು ನಮ್ಮ ಶಾಲೆಗೆ ಮತ್ತೆ ಅದೇ 5 ವರ್ಷದ ಮೇಲೆ ಅವರು ಸ್ಟಾರ್ಟ್ ಮಾಡಿದ್ರು. ಕಾಪ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ನಂದೇ ಮಕ್ಕಳು ಎಲ್ಲ ಹೋಗ್ತಾ ಇದ್ದಿದ್ದು ನಂದು ಅಲ್ಲಿ ಇಲ್ಲಿಂದ 5ನೇ ಕ್ಲಾಸ್ ಹೋಗ್ದೆ. ಮತ್ತೆ ಅಲ್ಲಿಂದ ಒಂದನೇ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೆ ನನ್ನದು ಚೆನ್ನಾಗಿ ನಡೀತಾ ಇತ್ತು, ಫೇಮಸ್ ಆಗಿತ್ತು. ಅವಾಗ ಎಲ್ಲ ಇಲ್ಲಿದು ಎಲ್ಲ ಕ್ರೀಮ್ ಆಫ್ ಸೊಸೈಟಿ ಪೀಪಲ್ದು ಮಕ್ಕಳೆಲ್ಲ ಇಲ್ಲಿ ಓದುತ್ತಾ ಇದ್ದಿದ್ದು. ಅವ್ರಿಗೆ ಇವತ್ತು ನನ್ನ ಮೇಲೆ ತುಂಬಾ ಒಂದು ಇದಿದೆ, ನಿಮ್ಮ ಶಾಲೆಯಲ್ಲಿ ಓದಿ. ಈಗ ಮಕ್ಕಳು ಹೇಳ್ತಾರೆ, ಒಂದು ನಿಮ್ಮ ಶಾಲೆಯಲ್ಲಿ ಓದಿದ್ದಕ್ಕೆ ವಾಟ್ ವಿ ಆರ್ ಟುಡೇ ಬಿಕಾಸ್ ಆಫ್ ಯುವರ್ ಎಜುಕೇಶನ್ ಅಂತ ಹೇಳ್ತಾರೆ. ಅಷ್ಟು ಒಳ್ಳೊಳ್ಳೆ ಆಂಗ್ಲೋ ಇಂಡಿಯನ್ ಟೀಚರ್ಸ್ ಇದ್ರು. ಹಾಗೆ ತುಂಬಾ ಫೇಮಸ್ ಆಗಿತ್ತು ಅವಾಗ. ತುಂಬಾ ಫೇಮಸ್. ಈ ನ್ಯಾಷನಲ್ ಅಕಾಡೆಮಿ, ಸೊ ಇದು ಕೊಡಗಿನ ಸ್ಟೂಡೆಂಟ್ಸ್ ಗಳು ಮಾತ್ರ ಇದ್ದಾರೆ ಅಥವಾ ಹೊರಗಿನಿಂದನೂ ಸ್ಟೂಡೆಂಟ್ಸ್ ಇದ್ದಾರೆ? ಆ ಟೈಮಿನಲ್ಲಿ ನಾನು ಬೋರ್ಡಿಂಗ್ ಓಪನ್ ಮಾಡಿದ್ದೆ. ಅದೇ ಆವಾಗ ಅವರಿಗೆ ಇರಲಿಲ್ಲಲ್ಲ, ಅವಾಗ ನಾನು ಇಲ್ಲಿ ಬೋರ್ಡಿಂಗ್ ಓಪನ್ ಮಾಡಿದ್ದೆ ಅವರಿಗೆ ಆಗಿ ಕಾಪ್ ಸ್ಕೂಲಿಗೆ. ಅವಾಗ ಫಸ್ಟ್ ಅದೇ ಮೈಸೂರು, ಬ್ಯಾಂಗ್ಳೂರು ಎಲ್ಲರಿಂದ, ಚಿಕ್ಕಮಂಗ್ಳೂರು ತುಂಬ ಚಿಕ್ಕಮಂಗ್ಳೂರು ಜನರು ಇದ್ರು. ಸೋಮರ್ಪೇಟೆ, ಚಿಕ್ಕಮಂಗ್ಳೂರವರು ತುಂಬ ಮಕ್ಕಳಿದ್ರು. ದೂರದ ಕೊಡಗಿನಿಂದ ಇದ್ದು ತುಂಬ ಮಕ್ಕಳು ಬರ್ತಿದ್ರು. ಮೈಸೂರಿಂದ, ಬ್ಯಾಂಗ್ಳೂರಿಂದ ಎಲ್ಲ ಮಕ್ಕಳು ಬರ್ತಾ ಇದ್ರು. ಮಂಡ್ಯದಿಂದ ಎಲ್ಲ ತುಂಬಾ ಮಕ್ಕಳು ಬರ್ತಾ ಇದ್ರು. ಏನೆಲ್ಲ ಒಂದು ಫೆಸಿಲಿಟಿ ಇದೆ ನಿಮ್ಮ ಶಾಲೆ? ನಮ್ಮ ಇದರಲ್ಲಿ ತುಂಬಾ ಚೆನ್ನಾಗಿ ಪ್ಲೇವೇ ಮೆಥಡ್ ಎಲ್ಲ ನಾವು ಕಲಿಸ್ತಾ ಇದ್ದೀವಿ. ಮತ್ತೆ ಮಕ್ಕಳಿಗೆ ಒಂದು ಯಾವ ಥರದಲ್ಲಿ ಕಲಿಸಿದ್ರು ಅಂತ ಹೇಳಿದ್ರೆ, ನಮ್ಮ ಆಂಗ್ಲೋ ಇಂಡಿಯನ್ ಟೀಚರ್ಸ್ ಅವರು ಡಾನ್ಸ್ ಮಾಡೋದು, ಮಕ್ಕಳನ್ನ ಡಾನ್ಸ್ ಮಾಡೋದು, ಖುಷಿಯಲ್ಲಿ ಅವ್ರನ್ನ ಒಂದು ಅವ್ರದ್ದೇ ಮಕ್ಕಳ ಥರದಲ್ಲಿ ನೋಡಿಕೊಂಡು ಮತ್ತೆ ಊಟ ಮಾಡಿಸೋದು. ನಾನು ಊಟ ಕೊಡ್ತಿದ್ದೆ ಮಕ್ಕಳಿಗೆ. ಹಾಗೆಲ್ಲ ನೋಡಿ ಮಾಡಿ ಆಗುವಾಗ ಎಲ್ರಿಗೂ ಖುಷಿ ಆಯ್ತು, ಮಕ್ಕಳಿಗೆ ಊಟ ತರೋದು ಏನು ಬೇಡಲ್ಲ, ನಾವು ಅಲ್ಲಿ ಸಾಕಲ್ಲ ಅಂತ ಎಲ್ಲ ನಾನೇ ಪ್ರೊವೈಡ್ ಮಾಡ್ತಿದ್ದೆ. ಹಾಗಾಗಿ ತುಂಬಾ ಫೇಮಸ್ ಆಯ್ತು. ಅಲ್ಲಿಗೆ ನಮ್ಮ ಚಿಕ್ಕ ಮಕ್ಕಳಿಗೆ ಬೆಳಿಗ್ಗೆ ಎಲ್ಲ ಕಟ್ಟಿ ಮಾಡಿ ಕೊಟ್ಟು, ಲೇಟರ್ ಆನ್ ಇಟ್ ವಿಲ್ ಬಿಕಮ್ ವೆರಿ ಕೋಲ್ಡ್. ಸೊ ಆ ಥರದಲ್ಲಿ ನಾನು ಎಲ್ರಿಗೂ ಯೂಸ್ ಟು ಸರ್ವ್ ಹಾಟ್ ಫುಡ್. ಅದು ಥರದಲ್ಲಿ ಎಲ್ಲರಿಗೂ ಖುಷಿಯಾಗಿ ತುಂಬ ಆ ಥರದಲ್ಲಿ ಒಂದೊಂದು ಇದಾಗಿ ತುಂಬಾ ಫೇಮಸ್ ಆಗ್ತಾ ಬಂತು. ಕೊಡಗಿನಿಂದ ಮಾತ್ರ ಅಲ್ಲ, ಹೊರಗಿನಿಂದನೂ ಸ್ಟೂಡೆಂಟ್ಸ್ ಗಳು ಶಾಲೆಗೆ ಬರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ LKG UKG ಮಕ್ಕಳು ಬರ್ತಿದ್ರು. ಆ ಮಕ್ಕಳು ಸತ ನನ್ನ ಹಾಸ್ಟೆಲ್ ಇದ್ರು. ತುಂಬಾ ಕಷ್ಟಪಟ್ಟಿದ್ದೀನಿ ಅಮ್ಮ, ತುಂಬಾ ಕಷ್ಟಪಟ್ಟು ನಾನು ಶಾಲೆಯನ್ನು ಬೆಳೆಸಿದ್ದೀನಿ. ನಿಮ್ಮ ಹಾಸ್ಟೆಲ್ ನ ಒಂದು ವಿಶೇಷತೆ ಏನು ಹೇಳೋದು? ಹಾಸ್ಟೆಲ್ ಅಲ್ಲಿ ಆ ಟೈಮಿಂದ 2-3 ವಾರ್ಡನ್ಸ್ ಅವರು ಇವರು ಮಕ್ಕಳನ್ನ ಸ್ನಾನ ಮಾಡಿಸೋರು, ಹೌಸ್ ಕೀಪರ್ಸ್ ಅವರೆಲ್ಲ ಇದ್ರು. ಅವ್ರ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ತಿದ್ರು, ಊಟ ಮಾಡಿಸ್ತಿದ್ರು, ಸ್ನಾನ ಮಾಡಿಸ್ತಿದ್ರು, ಓದಿಸ್ತಿದ್ರು. ಇದೆಲ್ಲ ಒಂದೊಂದು ಹಂತವಾಗಿ ಬೆಳೆದು ಹಾಗೆ ಎಲ್ಲರಿಗೂ ಖುಷಿ ಆಯ್ತು. ಚೆನ್ನಾಗಿ ಎಜುಕೇಶನ್ ಚೆನ್ನಾಗಿದೆ, ಚೆನ್ನಾಗಿ ಓದಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಟ್ಟಿದ್ರು. ಒಂದು 70 ಮಕ್ಕಳು ನನ್ನ ಬೋರ್ಡಿಂಗಲ್ಲಿ, ನಂದು ಹಳೇದು ಮಾವೊಂದು ಬಿಲ್ಡಿಂಗಲ್ಲಿ ನಾನು ಅದು ರೆನೋವೇಟ್ ಮಾಡಿಬಿಟ್ಟು ಅಲ್ಲಿ ಮಾಡಿದೆ. ಮತ್ತೆ 2011 ನಾನು ದೊಡ್ಡ ವಿಂಗ್ ಸ್ಟಾರ್ಟ್ ಮಾಡಿದೆ, ಸೆಕೆಂಡ್ ವಿಂಗ್. ಇದು ನಂದು ನ್ಯಾಷನಲ್ ಅಕಾಡೆಮಿ ಸ್ಕೂಲ್ದು. ಸ್ಕೂಲ್ ಓಪನ್ ಮಾಡಿದ್ದು 2001 LKG UKG ಇಲ್ಲೇ ಇತ್ತು ನಾನು ಚಿಕ್ಕದಾಗಿ. ಮತ್ತೆ ಬೆಳೆದ ಬರುವಾಗ ಮತ್ತೆ 10 ವರ್ಷ ಆದ ಮೇಲೆ ದೊಡ್ಡ ಬಿಲ್ಡಿಂಗ್ ಮಾಡಿದೆ ನ್ಯಾಷನಲ್ ಅಕಾಡೆಮಿ. ನನ್ನ ಮಕ್ಕಳಿಗೆ, ನನ್ನ ಶಾಲೆಗೆ ಒಂದು ಬೆಸ್ಟ್ ಸ್ಕೂಲ್ ಅಂತೇಳಿ ಅವಾರ್ಡ್ ಸಿಕ್ಕಿದೆ. ನನಗೆ ಡಾಕ್ಟ್ರೇಟು ಸಿಕ್ಕಿದೆ. ನಾನು ಬೇಕಾದಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಫ್ರೀ ಕೊಡ್ತಾ ಇದ್ದೆ. ಮತ್ತೆ ಹೊರಗಿನ ಮಕ್ಕಳಿಗೆ ಎಲ್ಲ
ಬೇಕಾದಷ್ಟು ಸೋಷಿಯಲ್ ಸರ್ವಿಸ್ ಮಾಡಿ. ಮೇಡಮ್, ಒಂದು ಶಾಲೆನ ಸ್ಥಾಪಿಸೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಸವಾಲೇ ಅದು. ಅದರಲ್ಲಿಯೂ ಆ ಒಂದು ಶಾಲೆಯನ್ನ ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ಯಾವ ರೀತಿ ನೀವು ಸವಾಲುಗಳನ್ನ ಎದುರಿಸಿದ್ರ? ಅದನ್ನ ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಟಿಲ್ 5th ವರೆಗೆ ನಮ್ಮದು ಸ್ಟೇಟ್ ಬೋರ್ಡೇ ಇದ್ದಿದ್ದು. ಅಲ್ಲಿ 6th 7th 8th ನಾನು ಡೆಲ್ಲಿ ಬುಕ್ಸ್ ತರಿಸಿದೆ, ಡೆಲ್ಲಿ ಸಿಲೆಬಸ್ ಎಲ್ಲ. ಅಲ್ಲಿಂದ ಒಂದು 10-14 ವರ್ಷ ಸ್ಟೇಟ್ ಸಿಲೆಬಸ್ಸಲ್ಲೇ ಮಾಡಿ, ಮತ್ತು 10th ಸ್ಟ್ಯಾಂಡರ್ಡಿಗೆ ನಾನು CBSE ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮಕ್ಕಳನ್ನ ಒಂದು 2 ವರ್ಷ ನನಗೆ ತುಂಬ ತೊಂದರೆ ಆಯಿತು. ಆ ಮಕ್ಕಳನ್ನ ಮೈಸೂರು ಸುಪ್ರೀಂಗೆ ಕಳಿಸಿದೆ, ಮತ್ತು ಮರ್ಕರ ಕೊಡಗೇರಿಯಿಂದ ನಾನು ಮಕ್ಕಳನ್ನ ಅಲ್ಲಿ ಸೇರಿಸಿ, ಮತ್ತು ಅಲ್ಲಿಂದ ನಾನು CBSE ಎಕ್ಸಾಮ್ಸ್ ಬರೆಸ್ತಾ ಇದ್ದೆ. ಆ CBSE ಶಾಲೆ CBSE ಪರ್ಮಿಷನ್ ಸಿಗಬೇಕಾದ್ರೆ ನನಗೆ ಪಾಠ ಮಾಡಿದಂಥ ಒಂದು ಮಾಸ್ಟರ್ ಮೇಧಪ್ಪ ಸರ್ ಅವರು ಒಂದು ದಿವಸ ಬಂದರು. ನನಗೆ ಅವ್ರನ್ನ ನೋಡುವಾಗ ಅಷ್ಟೇನು ಫಸ್ಟ್ ಗೊತ್ತಾಗಲಿಲ್ಲ ಯಾರು ಅಂತೇಳಿ. ಬಂದು ಕೂತರು, ಮತ್ತು ಏನು ಸರ್ ವಾಟ್ ಹ್ಯಾವ್ ಕಮ್ ಅಂತ ಕೇಳಿದೆ ನಾನೇ. ಆಗ ಅವರು ಹೇಳಿದರು, ಐ ಹರ್ಡ್ ದೆರ್ ಇಸ್ ಒನ್ ವೇಕೆನ್ಸಿ ಫಾರ್ ಪ್ರಿನ್ಸಿಪಲ್ ಪೋಸ್ಟ್ ಅಂತೇಳಿ. ಆವಾಗ ಓ ಹೌದು ಇದೆ ಅಂತ ಹೇಳಿದೆ. ಆಗ ನಾನು ಹೀಗೆ ಮಾತಾಡ್ತಿರುವಾಗ ನನಗೆ ಸ್ವಲ್ಪ ಹಳೇದು ಇದು ಯೋಚನೆ ಆಯಿತು. ನೀವು ಕುಮಾರ್ ಸರ್ ಅಂತ ಕೇಳಿದೆ, ನೀವು ಸಿದ್ದಾಪುರದಲ್ಲಿ ನನಗೆ ಟೀಚ್ ಮಾಡಿದ್ದೀರಾ, ಕುಮಾರ್ ಅಲ್ವಾ ನಿಮ್ಮ ಹೆಸರು? ಮೇಧಪ್ಪ ಸರ್ ಕುಮಾರ್ ಅಂತ ಕರಿತಿದ್ರು ಅವಾಗ ಅಂತ. ಹೌದು, ಹೇಗೆ ಗೊತ್ತಾಯಿತು? ನಿಮ್ಮ ಮುಖದಲ್ಲಿ ಮಾತಾಡ್ತಿರುವಾಗ ನಿಮ್ಮದು ಹಳೇದು ಇದು ನನಗೆ ಜ್ಞಾಪಕ ಆಯಿತು, ನನ್ನ ಮಾಸ್ಟ್ರು ಅಂತ ಹೇಳಿಬಿಟ್ಟು ಅಂತೇಳಿ. ಆಗ ನಾನು ಹೇಳಿದೆ ಹೌದು ಅಂತ ಹೇಳಿದರು. ಹೌದು ಅಂತ ಹೇಳುವಾಗ ನನಗೆ ನೀವು ನಮ್ಮ ಶಾಲೆಗೆ ನನಗೆ ಪಾಠ ಮಾಡಿದ್ದು ನಮ್ಮ ಶಾಲೆಗೆ ಒಂದು ಪ್ರಿನ್ಸಿಪಲ್ ಆಗಿ ಬರ್ತಾ ಇದ್ದೀರಾ ಅಂಥೇಳಿ ನನಗೆ ಎಷ್ಟೊಂದು ಆನಂದವಾಯಿತು. ಅಷ್ಟೇ ಥರ ಬೇಸರ ಅಲ್ಲ, ಆನಂದದಿಂದ ನಾನು ಹತ್ತು ಬಿಟ್ಟು ನಾನು ಆನಂದ ಬಾಷ್ಪ ಅಲ್ಲಿಂದ ನನ್ನ ಸೀಟಿಂದ ಎದ್ದು ಬಿಟ್ಟು, ಈ ಕ್ಷಣದಲ್ಲಿ ನಾನು ನಿಮ್ಮನ್ನು ಯಾವ ಕ್ವಶನ್ಸ್ ಕೇಳೋದಿಲ್ಲ ಸರ್, ಪ್ಲೀಸ್ ಯು ಟೇಕ್ ಮೈ seat, this is your seat, principal seat. I'm not going to sit in that place, that is your place in future ಅಂತ ಹೇಳ್ಬಿಟ್ಟು ಅವ್ರಿಗೆ ಹೀಗೆ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅವರಿಗೆ CBSE ಪರ್ಮಿಷನ್ ಬೇಕು ಅಂತ ಹೇಳುವಾಗ 1 ವರ್ಷ ಆಯಿತು. ಅಲ್ಲಿಂದ ನಾನು ಹೇಳಿದೆ CBSE ಇದಕ್ಕೆ ಅವ್ರು ಬಂದು ಒಂದು 5-6 ತಿಂಗಳಲ್ಲಿ 3-4 ತಿಂಗಳಾಗಿರ್ಬೋದು. ಆಗ ನಾನು ಹೇಳಿದೆ, ಸರ್ ನೀವು CBSE ಬೋರ್ಡಿಗೆ ಡೆಲ್ಲಿಗೆ ಹೋಗ್ಬಿಟ್ಟು ನನಗೆ ಒಂದು ಇದು ತಂದು ಕೊಡ್ತೀರಾ, ಪರ್ಮಿಷನ್ ತಂದು ಕೊಡ್ಲಿಕ್ಕೆ ಆಗ್ತದಾ? ನಿಮಗೆ ಹೋಗೋದು ಬರೋದು ಫ್ಲೈಟಲ್ಲಿ ಯಾವುದು ಬೇಕಾದರೂ ಎನ್ನದಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ನಾನು ಹೋಗಿ ಬರ್ತೀನಿ, ಅಲ್ಲಿ ಯಾರೋ ಅವ್ರನ್ನ ಗೊತ್ತು ಅಂತ ಹೇಳಿದೆ. ನಾನು ಹೇಳಿದೆ ನನಗೂ ಗೊತ್ತು ಜನರನ್ನ, ನೀವು ಹೋದ ಮೇಲೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅದು ಯಾವುದು ಹೆಲ್ಪ್ ಆಗಲಿಲ್ಲ. ಆದರೆ ಎಷ್ಟೋ ಜನರು ಅಲ್ಲಿ ಕೂತಿದ್ರು. ಸ್ಮಿತಾ ಇರಾನಿ ಅವಾಗ ಶಾಲೆಗಳಿಗೆಲ್ಲ ಪರ್ಮಿಷನ್ ಅದು ಇದು CBSEಗೆಲ್ಲ ಕೊಡ್ತಾ ಇದ್ದಿದ್ದು. ಇವ್ರನ್ನ ನಮ್ಮ ಸರ್ನಲ್ಲಿ ನೋಡ್ತಾ ಇದ್ರು. ತುಂಬ ಜನರು, ತುಂಬ ಅಂದರೆ ಒಂದು 100 ಸ್ಕೂಲ್ದು ಪ್ರೊಪ್ರೈಟರ್ಸ್ ಎಲ್ಲ ಬಂದು, ಪ್ರಿನ್ಸಿಪಲ್ಸ್ ಎಲ್ಲ ಬಂದು ಕೂತಿದ್ರು. ಅವರೆಲ್ಲ ಬಂದು ಕೂತಿದ್ರು. ಈಗ ನಮ್ಮದು ಮಾಸ್ಟ್ರು ಸ್ವಲ್ಪ ಏಜ್ ಆಗಿ ಕಾಣ್ತದೆ. ಸ್ಮಿತಾ ಇರಾನಿ 3-4 ದಿವಸ ಕಂಡುಬಿಟ್ಟು ಒಂದು 7-8ನೇ ದಿವಸ ನ್ಯಾಷನಲ್ ಅಕಾಡೆಮಿ ಸೀನ್ ದಟ್ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದ್ದು ನೋಡಿದೆ ಅಂತ ಹೇಳುವಾಗ, ಅವರು ಒಂದು ಲೇಡಿ ರನ್ ಮಾಡ್ತಾ ಇದ್ದಾರಲ್ಲ, ನಾನು ಇದ್ರ ಬಗ್ಗೆ ನೋಡಿದ್ದೀನಿ, ಇದ್ರ ಬಗ್ಗೆ ಹೆಚ್ಚು ನಿಮ್ಮನ್ನು ಕ್ವಶನ್ ಮಾಡೋದಿಲ್ಲ, ಇವತ್ತು ಈ ಕ್ಷಣದಲ್ಲೇ ನಿಮಗೆ ಹೇಳ್ತಾ ಇದ್ದೀನಿ, 1 ವೀಕಲ್ಲಿ ನಿಮಗೆ ಪರ್ಮಿಷನ್ ಸಿಗ್ತದೆ, ನೀವು ಹೋಗ್ಬೋದು ಅಂತ ಅಷ್ಟೇ ಮಾತಾಡಿದೆ ಅಂತ. ಯು ಕ್ಯಾನ್ ಗೋ, ಯು ಡೋಂಟ್ ಹ್ಯಾವ್ ಟು ವರಿ ಫಾರ್ ದ CBSE ಪರ್ಮಿಷನ್ ಆರ್ ಎನಿಥಿಂಗ್ ಅಫಿಲಿಯೇಷನ್ಗೆ. ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಐ ಹ್ಯಾವ್ ಗಾಟ್ ಆಲ್ ದ ಇನ್ಫಾರ್ಮೇಷನ್, ಯು ಜಸ್ಟ್ ಗೋ, ಐ ವಿಲ್ ಸೆಂಡ್ ಇಟ್ ವಿತಿನ್ 1 week's ಟೈಮ್ ಹೇಳಿ ಅವರು ಹಾಗೇನೆ ಮಾಡಿದ್ರು. 1 ವೀಕಲ್ಲಿ ನನಗೆ ತುಂಬ ಖುಷಿ ಆಯಿತು. ಮೊದಲಿಗೆ LKGಯಿಂದ ಶುರುವಾದಂಥ ಒಂದು ಶಾಲೆ MBA ಕಾಲೇಜನ್ನ ಸ್ಥಾಪನೆ ಮಾಡುವವರೆಗೂ ತಲುಪಿತು. ಇದರ ಹಿಂದಿನ ಒಂದು ಸವಾಲೇನು, ಗುಟ್ಟೇನು? ಅದು 2011 ನಂದು ವಿಂಗ್ ಸ್ಟಾರ್ಟ್ ಆದಾಗ ಅದೊಂದು ಬಿಲ್ಡಿಂಗ್ ಕಟ್ಟಿದೆ ಫಸ್ಟ್ ನಾನು. ಆಗ 1st and 2nd strength 4th strength ಎಲ್ಲ ಬೈಫಿಕೇಶನ್ ಮಾಡಿದ್ದೆ ದೊಡ್ಡ ಹಾಲನ್ನು. ಅಲ್ಲಿ ಆದ ಮೇಲೆ ಅದನ್ನು ತೆಗೆದುಬಿಟ್ಟು ನಾನು ಯೋಚನೆ ಮಾಡಿದೆ, ಇದಿಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಲ್ಲ, ನಾನಲ್ಲಿ ಒಂದು PUC BBM ಆ್ಯಂಡ್ MBA ಕಾಲೇಜ್ ಓಪನ್ ಮಾಡ್ತೀನಿ, ನಾನು ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ನಾನು ಪರ್ಮಿಷನ್ಗೆ ಮರ್ಕರಕ್ಕೆ ಹೋಗಿದ್ದೆ. ಆಗ ಅವ್ರು ಹೇಳಿದರು, ಬ್ಯಾಂಗ್ಳೂರಿಗೆ ಹೋಗ್ಬೇಕು, MS ಬಿಲ್ಡಿಂಗಲ್ಲಿ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲೇ ಇರೋದು, ನೀವು ಅಲ್ಲಿಗೆ ಹೋಗಿ ಅಂತ. ಅಲ್ಲಿ ಹೋಗುವಾಗ ನಾನು ಪರ್ಮಿಷನ್ ತಗೊಂಡು ನಾನು ಬಿಲ್ಡಿಂಗ್ ಇತ್ತು, ನಾನು ಓಪನ್ ಮಾಡಿದೆ ನಾನು. ಹೌದು, ಯಾಕಂದ್ರೆ LKG ಪ್ರೈಮರಿ ಸ್ಕೂಲ್ಸ್ ಎಲ್ಲ ಬೇಗ ಪರ್ಮಿಷನ್ ಸಿಕ್ಬಿಡುತ್ತೆ. ಯಾರು ನನಗೆ
ಶಾಲೆಯದ್ದು ಪರ್ಮಿಷನ್ ಒಬ್ಬರು ಒಂದು ಬ್ರೈಬ್ ತಗೊಳ್ಳಿಲ್ಲ. ಯಾವ ಬಿ ಒ ಆಗಲಿ ಯಾರಿಲ್ಲ, ಅಷ್ಟು ಒಳ್ಳೆ ಬಿ ಒ ಅವರೆಲ್ಲ ನಾವು ಹೋಗಿ ಮಾತಾಡೋದು ಅದು ಇದು ಅಂತೇಳಿ ತುಂಬ ಖುಷಿಯಲ್ಲಿದ್ದರು ನನ್ನ ಜೊತೆಯಲ್ಲಿ. ಯಾವುದಕ್ಕೂ ನನಗೆ ಅಡ್ಡಿ ಮಾಡಲಿಲ್ಲ. ಒಂದು ಲೇಡಿ ಮಾಡ್ತಿದ್ದಲ್ಲಿ ನನಗೆ ತುಂಬ ಸ್ಫೂರ್ತಿ ಕೊಟ್ಟಿದ್ರು ಅವರು. ಎಷ್ಟು ಖುಷಿಯಲ್ಲಿ ನನಗೆ ಆರಂಭ ಮಾಡಿದೆ. ಇವಾಗ ಓಪನ್ ಮಾಡಿದವ್ರಿಗೆ ತುಂಬಾ ಕಷ್ಟ ಉಂಟು ಅಂತ ಯೋಚನೆ ಒಂದು ಮಾಡ್ತಿದ್ದೆ. ಪರ್ಮಿಷನ್ ತಗೋಬೇಕಾದ್ರೆ ಹೌದು, ತುಂಬಾ ದಿನ ಎಲ್ಲ ಆಗುತ್ತೆ. ತರದಲ್ಲಿ ನನಗೆ ಯಾವ ತರದಲ್ಲೂ ಕಷ್ಟ, ದೇವರೆಲ್ಲ ತರದ ನನಗೆ ಬ್ಲೆಸ್ ಮಾಡಿದ್ದಾರೆ. ಒಂದು ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆಯ ಶಿಕ್ಷಕರು ಇರಬೇಕು. ಈ ಶಿಕ್ಷಕರನ್ನ ಆಯ್ಕೆ ಮಾಡುವಲ್ಲಿ